ಫ್ರೆಂಡ್ಸ್, ಇವತ್ತು ನಾವು ಫ್ಲಿಪ್ಕಾರ್ಟ್ನಿಂದ ಈ ಕಾರ್ ಮತ್ತೆ ಬೈಕ್ ವಾಶ್ ಮಾಡುವ ಒಂದು ಮಿಷನ್ ತಂದಿದ್ದೇವೆ. ನೋಡೋಣ ಅದು ಹೇಗೆ ಕೆಲಸ ಮಾಡ್ತದೆ, ಹೇಗೆ ಆಗ್ತದೆ ಅಂತ. ಈಗ ಆನ್ಲೈನ್ ಇಂದ ಮೆಗಾ ಫೆಸ್ಟಿವಲ್ ನಡೀತಾ ಇದೆ ಅಲ್ಲ, ಅದರದೊಂದು ಆಫರ್ ನಲ್ಲಿ ತಗೊಂಡದ್ದು. ನೋಡುವ. ನೋಡಿ, ಇದು ಅದರದ್ದು ಬಾಕ್ಸ್ ಈಗಾಗಲೇ ಅನ್ಬಾಕ್ಸ್ ಮಾಡಿ ಆಗಿದೆ. ಅನ್ಬಾಕ್ಸ್ ಮಾಡಿ ಅದರದ್ದು ಪಾರ್ಟ್ಸ್ ಕೂಡ ಫಿಟ್ ಮಾಡಿ ಆಗಿದೆ ನಾವು ಈಗಲೇ. ನೋಡಿ, ಇದು ನನ್ನ ತಮ್ಮ ಈಗ ಇದನ್ನು ಟ್ರೈ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನೋಡಿ ಟ್ರೈ ಮಾಡ್ತಾ ಇದ್ದಾನೆ ಈಗ. ಅಂದ್ರೆ ಪ್ರಥಮ ಬಾರಿ ಅದನ್ನು ಫಿಟ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದಲ್ಲ, ಆ ಕಾರಣದಿಂದ ಸ್ವಲ್ಪ ಆಚೀಚೆ ಆಯ್ತು. ಆದ್ರೂ ಕೂಡ ನೋಡೋಣ ಅಂತ ಒಂದು ಬಾಲ್ದಿಯಲ್ಲಿ ನೀರು ಹಾಕಿ ಮತ್ತೆ ವಾಶ್ ಮಾಡುವ. ಅಲ್ಲಿ 2 ಬೈಕ್ ಉಂಟಲ್ಲ, ಅದರಲ್ಲಿ ಯಾವ್ದಕ್ಕೂ ನೀರು ಸ್ವಲ್ಪ ಸ್ಪ್ರೇ ಮಾಡಿ ವಾಶ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಓಕೆ ಸ್ನೇಹಿತರೆ, ನಾವು ನೋಡೋಣ ಏನಾಗ್ತದೆ, ಹೇಗಿದು ವರ್ಕ್ ಆಗ್ತದ ಮಿಷನ್. ಮತ್ತೆ ಆನ್ಲೈನ್ ಇದ್ದಲ್ಲ, ಅಲ್ಲದೆ ಕಂಪೆನಿ ಗ್ಯಾರಂಟಿ ಇದ್ದು. ಮತ್ತೆ ಈಗ ಎಲ್ಲ ಆನ್ಲೈನ್ ಫೆಸ್ಟಿವಲ್, ಮೆಗಾ ಫೆಸ್ಟಿವಲ್ ಎಲ್ಲ ನಡೀತಾ ಇದೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ. ಆ ಕಾರಣದಿಂದ ಇದನ್ನು ತಕೊಂಡದ್ದು. ಹೇಗಾಗ್ತದಂತ ಈಗ ಟ್ರೈ ಮಾಡಿ ನಿಮಗೆ ತೋರಿಸ್ತೇನೆ, ಹೇಗೆ ಒಳ್ಳೇದಾಗ್ತದ ಹೇಗೆ ಆಗ್ತದ ಅಂತ. ಓಕೆ, ಮಕ್ಕಳು ಕೂಡ ನೋಡ್ತಾ ಇದ್ದಾರೆ, ಎಲ್ಲ ಒಂದು ವಿಚಿತ್ರವಾಗಿ ನೋಡುವ ತರ ನೋಡ್ತಾ ಇದ್ದಾರೆ. ನೋಡಿ ಈ ಮಿಷನ್ ಅನ್ನು, ಮತ್ತೆ ನೀರು ಯಾವಾಗ ಸ್ಪ್ರೇ ಆಗ್ತದೆ ಅಂತ. ಅದೇ ರೀತಿ ಬಹಳಷ್ಟು ಟ್ರೈ ಮಾಡಿದ ಮೇಲೆ ಈಗ ಹೇಗಾದ್ರೂ ನೀರೊಂದು ಸ್ಪ್ರೇ ಮಾಡಿ ಸ್ವಲ್ಪ ಆದ್ರೂ ಗಾಡಿ ವಾಶ್ ಮಾಡ್ಬೇಕೆಂಬ ಹಠದಲ್ಲಿ ನನ್ನ ತಮ್ಮ ಕೂಡ ಇದ್ದಾನೆ. ನೋಡ್ತಾ ಇರ್ಬೋದು, ಬಾಯಲ್ಲೆಲ್ಲ ಊದಿ ಯಾರು ಹೋಗ್ತದ ಅಂತ, ಹೇಗೆ ಅಂತ ನೋಡ್ತಾ ಇದ್ದಾನೆ. ಬಹಳಷ್ಟು ಟ್ರೈ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಸ್ವಲ್ಪ ಅದರದ್ದೊಂದು ಈ ನಮ್ಮ ವಾಶ್ ಮಾಡುವ ಮಿಷನ್ ಉಂಟಲ್ಲ, ಅದ್ರದ್ದು ಸ್ವಲ್ಪ ಅನುಭವ ಕಮ್ಮಿ ಇರುವ ಕಾರಣ ಅವಂದೇ ಸ್ವಂತ ಗ್ಯಾರೇಜ್ ಕೂಡ ಉಂಟು. ಮೆಕ್ಯಾನಿಕ್ ಆಗಿ ಅಲ್ಲೇ ಇದ್ದಾನೆ, ಈಗ ಗ್ಯಾರೇಜ್ ಕೂಡ ಮಾಡ್ಕೊಂಡಿದ್ದಾನೆ. ಆದ್ರೂ ಕೂಡ ಇದು ಹೊಸತಾದ ಅನುಭವ, ಆ ಕಾರಣದಿಂದ ಅವನಿಗೂ ಅರ್ಥ ಆಗ್ತಾ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಈಗ ಒಂದು ವಾಶ್ ಮಾಡುವ ಒಂದು ಉತ್ಸಾಹ ಅದರಲ್ಲಿ ಇದ್ದಾರೆ. ಮತ್ತು ಮಿಷನ್ ನೋಡಿ, ಏಷ್ಯನ್ ಪಾಯಿಂಟ್ನವರದ್ದೇ. ಆನ್ಲೈನಲ್ಲಿ ಸ್ವಲ್ಪ ಆಫ್ ರೇಟ್, 4,000 ರೂಪಾಯಿ ತನಕ ಉಂಟಂತೆ ರೇಟ್ ಕೊಟ್ಟಿದ್ದು. ಈಗ 4,000 ರೂಪಾಯಿ ಇದಕ್ಕೆ ರೇಟ್ ಉಂಟು. ನಾವು ಆನ್ಲೈನಲ್ಲಿ ನಾವು ತರಿಸಿದ್ದು 4,000 ರೂಪಾಯಿಗೆ. ಅದು ಜಾಸ್ತಿ ಉಂಟು, ಆದರೂ ಕೂಡ ಈಗ 4,000 ರೂಪಾಯಿಗೆ ಸಿಕ್ಕಿದೆ. ಈಗ ಒಂದು ಮೋಟ್ರ್, ಮತ್ತೆ ಸ್ಪ್ರೇ ಮಾಡುವ ಪೈಪು, ಮತ್ತೆ ಅದಕ್ಕೆ ಬೇಕಾದ ಸ್ವಲ್ಪ ಟೂಲ್ಸ್ ಎಲ್ಲ ಸಿಗ್ತಾ ಉಂಟು. ಮತ್ತೆ ಒಂದು ಡೀಸೆಲ್ ವಾಶ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಣ್ಣದೊಂದು ಕ್ಯಾನ್ ಸ್ಪ್ರೇ ಮಾಡೋದು, ಅದೊಂದು ಸಿಕ್ಕಿದೆ ಅಷ್ಟೇ. ಮತ್ತೆ ಬೇರೆ ಏನಿಲ್ಲ. ಆದ್ರೂ 4,000 ರೂಪಾಯಿ ಆಗ್ಬೋದು, ಓಕೆ, ತೊಂದರೆ ಇಲ್ಲ. ಆದ್ರೂ ಕೂಡ ಈಗ ಸ್ಪ್ರೇ ಆದ್ಮೇಲೆ ನೋಡುವ ಯಾವ ರೀತಿ ಸ್ಪ್ರೇ ಆಗ್ತದೆ, ಯಾವ ರೀತಿ ವಾಶ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡುವ ನಾವು. ಈಗ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡುವಾಗ ಸ್ವಲ್ಪ ಆಚೀಚೆ ಆಗ್ತದಲ್ಲ ಸ್ಟಾರ್ಟಿಂಗ್ಗೆ, ಆ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ತಾ ಉಂಟು. ಅಂತೂ ಬಾಯಲ್ಲೆಲ್ಲ ಊದಿ ಆಯ್ತು, ಗಾಳಿ ಇಲ್ಲ ಅಂತೆಲ್ಲ. ಆದ್ರೂ ಕೂಡ ಈ ನಲ್ಲಿಗೆ ಫಿಟ್ ಮಾಡಿದ್ರೆ ಆಗ್ತದೆ. ಡೈರೆಕ್ಟ್ ಆಗಿ ನಲ್ಲಿಗೆ ಕಲೆಕ್ಷನ್ ಕೊಡುವ ಅಂತ ಈಗ ನಲ್ಲಿಗೆ ಕಲೆಕ್ಷನ್ ಕೊಟ್ಟು ಆ ಬಳಿಕ ಸ್ಪ್ರೇ ಮಾಡುವ ಒಂದು ಆಲೋಚನೆಯಲ್ಲಿ ನಾವಿದ್ದೇವೆ. ಈಗ ನೋಡುವ ಆಗ್ತದ ಅಂತ. ಆಕ್ಚುಲಿ ಮಿಷನ್ ಸರಿ ಇತ್ತು, ನಾವು ಮಾತ್ರ ಸರಿ ಇರಲಿಲ್ಲ ಅಷ್ಟೇ. ಬಾಲ್ಗೆ ನೀರು ನೋಡಿ ನೀವೊಮ್ಮೆ ಯಾವ ರೀತಿ ಉಂಟಂತ. ಹಾಗೆ ಈಗ ಬೈಕ್ ವಾಶ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನೋಡಿ, ಈಗ ಎಫ್ಜನ್ ವಾಶ್ ಮಾಡ್ತಾ ಇದ್ದೇವೆ. ಕಂಪನಿ ಕೂಡ ಏಷ್ಯನ್ ಪೈಂಟ್ನವರದ್ದು ತೋರಿಸಿದ್ದೇವೆ ನಾವು. ಆಗಲೇ ನಾನು ಹೇಳಿದ್ದೇನೆ, ಈ ಮಿಷನ್ ಏಷ್ಯನ್ ಪೈಂಟ್ನವರದ್ದು. ಜಾಸ್ತಿಯಾಗಿ ಪೈಂಟಿಂಗ್ ಎಲ್ಲ ಉಪಯೋಗಿಸ್ತಾರೆ, ಪೈಂಟಿಂಗ್ಗೆ, ಗೋಡೆ ಕ್ಲೀನ್ ಮಾಡಲಿಕ್ಕೆಲ್ಲ. ಆದ್ರೂ ಕೂಡ ಇದು ಸ್ವಲ್ಪ ಲೈಟ್ ವೈಟ್, ಹೆವಿ ಅಲ್ಲ, ಆ ಥರದ್ದು ಲೈಟ್ ವೈಟ್. ನೋಡಿ, ಈಗ ಬೈಕನ್ನು ಕ್ಲಿಯರ್ ಮಾಡ್ತಾ ಇದ್ದೇವೆ.
ವಾಶ್ ಒಳ್ಳೇದಾಗ್ತದೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗಿ ವಾಶ್ ಆಗ್ತದೆ. ಮತ್ತು ತುಂಬ ಕ್ಲಿಯರ್ ಆಗಿ ಕೂಡ ಆಗ್ತದೆ. ನಾವು ನೋಡಿದ ಪ್ರಕಾರ ಯಾವುದೇ ಸೋಪ್ ಕೂಡ ಹಾಕಲಿಲ್ಲ, ಡೈರೆಕ್ಟಾಗಿ ನೀರಿಂದಲೇ ವಾಶ್ ಮಾಡ್ತಾ ಇರೋದು. ನೋಡಿ ಯಾವ ರೀತಿ ವಾಶ್ ಆಗ್ತಾ ಉಂಟಂತ, ಒಂಥರ ಒಳ್ಳೇದಾಗ್ತದೆ. ಈಗ ನಾವು ಬೇರೆ ಕಡೆ ವಾಶ್ ಇದಕ್ಕೆ ಹೋಗಿ ಅಲ್ಲಿ ವಾಶ್ ಮಾಡೋದಕ್ಕಿಂತ ಮನೆಯಲ್ಲೇ ವಾಶ್ ಮಾಡಲಿಕ್ಕೆ ಆಗ್ತದೆ. ನೋಡಿ ನೀವು ಈಗ ಇದು ಕೂಡ ಯಾವುದು ನಮ್ಮದು ಆ್ಯಕ್ಟಿವಾ ಕೂಡ ಈಗ ಅದು ಕೂಡ ವಾಶ್ ಮಾಡ್ತಾ ಇದ್ದೇವೆ, ನೋಡ್ತಾ ಇರ್ಬೋದು. ಮಕ್ಕಳೆಲ್ಲ ಅದರದ್ದು ಟೂಲ್ಸ್ ಎಲ್ಲ ಬೇರೆಲ್ಲ ಇಟ್ಕೊಂಡೆಲ್ಲ ಈಗ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ. ನಾವೀಗ ವಾಶ್ ಮಾಡಿ ಆ ಬಳಿಕ ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ನೋಡಿ ಯಾವ ರೀತಿ ಎಲ್ಲ ಆಗ್ತಾ ಉಂಟಂತ ನೀವೇ ನೋಡ್ತಾ ಇರಬಹುದಲ್ಲ. ಎಲ್ಲ ಇಂಚಿ ನಮ್ಮ ಈ ಬೈಕ್ ಆಗಿರಲಿ ಅಥವಾ ಸ್ಕೂಟರ್ ಆಗಿರಲಿ ಇಂಚಿ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ಫೋರ್ಸ್ ಆಗಿ ನೀರು ಕೂಡ ಹೋಗ್ತಾ ಉಂಟು ನೋಡಿ. ಫ್ರೆಂಡ್ಸ್, ಇದೊಂದು ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬಹುದು. ಅಂದರೆ ಮನೆಯಲ್ಲೆಲ್ಲ ವಾಶ್ ಮಾಡುವವರಿಗೆಲ್ಲ ಬಹಳ ಸರಳ ಹಾಗೂ ಒಳ್ಳೆಯದಾಗ್ತದೆ. ಈಗ ಡೈಲಿ ಸೋಪ್ ಹಾಕೋದು ಮತ್ತು ಅದರದ್ದು ತಿಕ್ಕುವುದೆಲ್ಲ ತುಂಬ ಕಷ್ಟ ಆಗುವವರಿಗೆ ಇದೊಂದು ಒಳ್ಳೆಯ ಪ್ರಾಡಕ್ಟ್. ಒಂದು 4,000 ರೂಪಾಯಿಗೆ ಒಂದು ಒಳ್ಳೆಯ ಉತ್ತಮ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮತ್ತು ಅತ್ಯಂತ ಉತ್ತಮ ಬೆಲೆ, ನಮಗೆ ಕೈಗೆ ಟಕ್ಕುವ ದರ. ಒಂಥರ ನನಗೆ ಖುಷಿ ಆಯಿತು ತುಂಬ. ನಿಮಗೆ ಹೇಗೆ ಅನ್ಸಂತ ನೀವು ಕಮೆಂಟ್ ಮೂಲಕ ಹೇಳಿ, ನಿಮಗೆ ಯಾವ ರೀತಿ ಅಂತ. ಅದೇ ರೀತಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಈ ಬಗ್ಗೆ. ಅಂದರೆ ನನಗೆ ಅಷ್ಟೇನು ಕೆಟ್ಟದಂತ ಅನಿಸ್ಲಿಲ್ಲ. ನೋಡಿದ್ದು ಮತ್ತೆ ವಾಪಸ್ ಹಾಗೆ ಎಲ್ಲ ತೆಗೆದಿಡಬೇಕು. ಅಂದರೆ ಹಾಗೆ ಇಡಲಿಕ್ಕೆ ಆಗೋದಿಲ್ಲ, ಎಲ್ಲ ಕಂಪ್ಲೀಟ್ ಬೇರೆ ಬೇರೆ ಮಾಡಿ ಆ ಬಳಿಕ ಅದನ್ನು ಸಪ್ರೇಟಾಗಿ ತೆಗೆದಿಡಬೇಕಾಗ್ತದೆ ಅಷ್ಟೇ. ಅದೇ ರೀತಿ ಇಷ್ಟರ ತನಕ ವೀಕ್ಷಿಸಿದ ನಿಮಗೆಲ್ರಿಗೂ ಒಂದು ಧನ್ಯವಾದ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ಸ್ನೇಹಿತರೆ. ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲೇ ತನಕ ನಿಮ್ಮ ಈ ಪ್ರೀತಿ ವಿಶ್ವಾಸ ಹಾಗೆ ಇರಲಿ. ಅದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇತರರಿಗೂ ಹಂಚಿಕೊಳ್ಳಿ. ಎಲ್ರಿಗೂ ಬಾಯ್ ಬಾಯ್.